ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ವಿಷ್ಣು ಆರಾಧನೆ ವಿರುದ್ಧ ಇರ್ತಾನೆ. ಇಲ್ಲಿ ಪೂರ್ತಿ ಜೈನ ಧರ್ಮ ಆವರಿಸಿರುತ್ತೆ. ಇತಿಹಾಸದಲ್ಲಿ ಒಂದು ಕರಾಳ ದಿನ. ಟಿಪ್ಪುವಿನ ಸೈನ್ಯ ಕೊಲೆ ಪ್ರಯತ್ನಗಳು ನಡೀತವೆ. ಹತಾಹತನಾಗಿದ್ದ. ಹಲವಾರು ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಶ್ರೀರಂಗಂನಲ್ಲಿ ರಾಮಾನುಜಾಚಾರ್ಯರ ವಿರುದ್ಧ ಕಾನ್ಸ್ಪಿರಸಿ ಥಿಯರೀಸ್ ಜಾಸ್ತಿ ಆದಾಗ, ಯಾವಾಗ ಅವ್ರ ಮೇಲೆ ಬಾರಿ ಕೊಲೆ ಪ್ರಯತ್ನಗಳು ನಡೀತವೆ, ಅವಾಗ ಅಲ್ಲಿ ಇನ್ನೇನಿರಕ್ಕಾಗಲ್ಲ ಅಂತ ಬಿಟ್ಟು ಶ್ರೀ ರಾಮಾನುಜಾಚಾರ್ಯರು ಮೇಲ್ಕೋಟೆಗೆ ಬಂದು ಇಲ್ಲಿ ನೆಲೆಯೂರ್ತಾರೆ. ಸುಮಾರು 18 ವರ್ಷಗಳ ಸುದೀರ್ಘ ಕಾಲ ಇಲ್ಲಿ ಅವರು ವಿಷ್ಣು ಆರಾಧನೆಗಳನ್ನ ನಡೆಸ್ತಾರೆ. ಹಲವಾರು ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಅಣಿ ಇಡ್ತಾರೆ. ರಾಮಾನುಜಾಚಾರ್ಯರು ಮೊದಲು ಮೇಲ್ಕೋಟೆಗೆ ಬಂದಾಗ ಇಲ್ಲಿ ಪೂರ್ತಿ ಜೈನ ಧರ್ಮ ಆವರಿಸಿರುತ್ತೆ. ಸೊ ಅವರು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿ, ಇವನ್ ರಾಜನನ್ನು ಸೇರಿಸಿ ಪ್ರಜೆಗಳನ್ನ ಎಲ್ಲರನ್ನ ಹಿಂದೂ ಧರ್ಮಕ್ಕೆ ಮರಳಿ ವಾಪಸ್ ಬರುವಂತೆ ಮಾಡ್ತಾರೆ. ಇವೆಲ್ಲ ನಡೀತಾ ಇದ್ದಿದ್ದು ಹೆಚ್ಚು ಕಡಿಮೆ 11ನೇ ಶತಮಾನದ ಕಾಲಘಟ್ಟ. ಆಗ ಇಡೀ ಸೌತ್ ಇಂಡಿಯನ್ನ ಕೊಲ್ಲಂಗುಟ ಅಂತ ಹೇಳ್ಬಿಟ್ಟು ಒಬ್ಬ ಚೋಳ ರಾಜ ಆಳ್ತಾ ಇರ್ತಾನೆ. ಇಲ್ಲಿ ಬೇಲೂರನ್ನ ಬಿಟ್ಟಿದೇವ ಅವನು ಆಳ್ತಾ ಇರ್ತಾನೆ. ಸೊ ಈ ಕೊಲ್ಲಂಗುಟ ಚೋಳ ರಾಜ ಅವನು ವಿಷ್ಣು ಆರಾಧನೆ ವಿರುದ್ಧ ಇರ್ತಾನೆ. ಅವನು ಪಕ್ಕ ಶಿವಭಕ್ತ. ಆ ಕಾಲದಲ್ಲಿ ಶಿವಭಕ್ತರಿಗೆ ಮತ್ತು ವಿಷ್ಣು ಭಕ್ತರಿಗೆ ಒಂಥರ ಜಿದ್ದು. ಅಂತಹ ಕಾಲದಲ್ಲಿ ವಿಷ್ಣು ಆರಾಧನೆಯನ್ನ ಉತ್ತುಂಗಕ್ಕೆ ತಗೊಂಡು ಹೋಗೋದ್ರಲ್ಲಿ ರಾಮಾನುಜಾಚಾರ್ಯರದ್ದು ಕೊಡುಗೆ ಅಪಾರ. ಮೇಲ್ಕೋಟೆ ರಾಯಗೋಪುರದ ಮೇಲೆ ಕೂತ್ರೆ ನಮ್ಮ ಹಿಂದ್ಗಡೆ ಕಾಣ್ತಾ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅದ್ಭುತವಾದ ನರಸಿಂಹನ ಮೂರ್ತಿ ಇದೆ ಅನ್ನೋದನ್ನು ಬಿಟ್ಟರೆ, ಇನ್ನೊಂದು ವಿಶಿಷ್ಟ ಸಂಗತಿ, ಒಂದು ಇತಿಹಾಸದ ಸಂಗತಿ ಈ ದೇವಸ್ಥಾನದಲ್ಲಿದೆ. ಸರಿಸುಮಾರು 1790ರಲ್ಲಿ ಇಲ್ಲಿದ್ದಂಥ ಅಯ್ಯಂಗಾರಿ ಕುಟುಂಬದವರು ತುಂಬ ಜನ ದೇವಸ್ಥಾನದಲ್ಲಿ ದೀಪಾವಳಿನ ಆಚರಿಸಬೇಕು ಅಂತ ಹೋಗಿರ್ತಾರೆ. ಆ ಸಮಯದಲ್ಲಿ ಟಿಪ್ಪುವಿನ ಸೈನ್ಯ ಬಂದ್ಬಿಟ್ಟು ಅಲ್ಲಿ ಸೇರಿದಂಥ ಅಷ್ಟೂ ಅಯ್ಯಂಗಾರಿ ಕುಟುಂಬದವರನ್ನ ಬೇಕಾದಂಗೆ ಕೊಂದು ಹಾಕಿಬಿಡ್ತಾರೆ. ಅದು ಈ ದೇವಸ್ಥಾನದೊಂದು ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಕೆಲವರು ಇತಿಹಾಸಕಾರರ ಪ್ರಕಾರ ಕೆಲವು ಅಯ್ಯಂಗಾರಿ ಕುಟುಂಬದವರು ಮೈಸೂರು ರಾಜರ ಜೊತೆಗೆ ಸೇರಿ ಟಿಪ್ಪುವಿನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರು ಅನ್ನೋ ಒಂದು ರೀಸನ್ಗೆ ಅವನು ಹಂಗೆ ಮಾಡ್ದ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಯ್ಯಂಗಾರರು ಅವನು ಮತಾಂಧನಾಗಿದ್ದ, ಮೂಢನಾಗಿದ್ದ, ಹಾಗಾಗಿ ಇದನ್ನು ಮಾಡಿದ್ರು ಅಂತ ಅವರು ಹೇಳೋದು. ಬಟ್ ನಡಿಬಾರ್ದಿತ್ತು, ನಡೆದು ಹೋಗಿದೆ.